ಯಾಕೆ ಓಡೋಗ್ತೀರಾ? ಜೀವನ ಮಾಡೋದಿಕ್ಕೆ ದುಡ್ಡು ಬೇಕಾ ಇಲ್ಲ ನೆಮ್ಮದಿ ಬೇಕಾ? ನೆಮ್ಮದಿ ದುಡ್ಡು ಎರಡೂ ಬೇಕು. ಎರಡೂ ಬೇಕು. ದುಡ್ಡು ಕಮ್ಮಿ ಇದ್ರು ನೆಮ್ಮದಿಯಾಗಿರ್ತಿದ್ವಿ, ದುಡ್ಡಿದ್ರೆ ನೆಮ್ಮದಿ ಇರುತ್ತೆ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿಸ್ಟರ್ ಸೂರ್ಯ. ಇವತ್ತು ನಮ್ಮ ಮಹಾಪ್ರಜೆಗಳನ್ನ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ. ಜೀವನ ಮಾಡೋದಕ್ಕೆ ದುಡ್ಡು ಇಂಪಾರ್ಟೆಂಟಾ ಇಲ್ಲ ನೆಮ್ಮದಿ ಇಂಪಾರ್ಟೆಂಟ್ ಅಂತ? ಯಾರಿಗೆ ನೆಮ್ಮದಿ ಬೇಕೋ, ಯಾರಿಗೆ ದುಡ್ಡು ಬೇಕೋ, ಯಾವುದಿದ್ರೆ ಯಾರು ಜೀವನ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೇಳೋಕೋಣ ಬನ್ನಿ ಯೂಟ್ಯೂಬ್ ಚಾನಲ್ಗೆ. ಯಾಕೆ ಓಡೋಗ್ತೀರಾ? ಬನ್ನಿ ಇನ್ಸ್ಟಾದಲ್ಲೇ. ಜೀವನ ಮಾಡೋದಕ್ಕೆ ದುಡ್ಡು ಬೇಕಾ ಇಲ್ಲ ನೆಮ್ಮದಿ ಬೇಕಾ? ನೆಮ್ಮದಿನೂ ಬೇಕಾಗುತ್ತೆ, ಸಮ್ಟೈಮ್ಸ್ ದುಡ್ಡು ಬೇಕಾಗುತ್ತೆ. ಮೇಯ್ನ್ ಏನು ಬೇಕು? ಮೈನ್ ನೆಮ್ಮದಿನೇ. ನೆಮ್ಮದಿನೇ ಬೇಕು, ದುಡ್ಡು ಬೇಡ ಅಂತೀರ ಹಂಗಾದ್ರೆ? ಬೇಕು, ಬಟ್ ಮಿಡಲ್ ಕ್ಲಾಸ್ ಅವ್ರಿಗೆ ದುಡ್ಡೇ ಮೇಯ್ನು. ದುಡ್ಡಿರೋರ್ಗೆ ನೆಮ್ಮದಿನೇ ಇಲ್ದಿರಂಗಿದ್ದಾರೆ. ಈಗ ಎಲ್ಲರೂ ಹೇಳ್ತಾರೆ ದುಡ್ಡಿದ್ರೆ ನೆಮ್ಮದಿ ಸಿಗುತ್ತೆ, ನೆಮ್ಮದಿ ಇದ್ರೆ ದುಡ್ಡು ಸಿಗಲ್ಲ ಅಂತಾರಲ್ಲ. ದುಡ್ಡಿದ್ರೆ ನೆಮ್ಮದಿ ಸಿಗಲ್ಲ. ಸಿಗಲ್ವಾ? ನೆಮ್ಮದಿ ಇದ್ರೆ ದುಡ್ಡು ಸಿಗುತ್ತಾ? ನೆಮ್ಮದಿದ್ರೆ ದುಡ್ಡು ಸಿಗಲ್ಲ, ಆದ್ರೆ ನಮ್ಗೆ ಹೆಂಗ್ ಬೇಕೋ ಹಂಗ ಆರಾಮಾಗಿರ್ಬೋದು. ದುಡ್ಡಿದ್ರೆ ದುಡ್ಡು ಇಲ್ಲ ಅಂದ್ರೂ ನೆಮ್ಮದಿಯಾಗಿರ್ಬೋದು, ದುಡ್ಡಿದ್ರು ನೆಮ್ಮದಿಯಾಗಿರ್ಬೋದು. ಬಟ್ ಏನಂದ್ರೆ ದುಡ್ಡು ಇಂಪಾರ್ಟೆಂಟ್ಸ್ ಇದೆ. ಇಂಪಾರ್ಟೆಂಟ್ ಇದೆಯಾ? ದುಡ್ಡು ಬೇಕೇ ಬೇಕು, ಜೀವನ ಮಾಡಕ್ ದುಡ್ಡು ಬೇಕು. ಮೇನ್ ಅದೇ. ಬ್ರೋ, ಕನ್ನಡ ಬರುತ್ತಲ್ಲ? ಹೌದು. ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಏನಿದೆ? ಈಗ ಜೀವನ ಮಾಡೋದಿಕ್ಕೆ ದುಡ್ಡು ಬೇಕಾ ನೆಮ್ಮದಿ ಬೇಕಾ? ನೆಮ್ಮದಿ ಬೇಕು. ನೆಮ್ಮದಿನೇ ಬೇಕು. ಯಾಕೆ? ನೆಮ್ಮದಿ ಇದ್ರೆ ದುಡ್ಡು ಅದಾಗೆ ಬರುತ್ತೆ. ಈಗ ದುಡ್ಡು ಮಾಡೋರಿಗೆ ನೆಮ್ಮದಿ ಇರಲ್ಲ ಅಂತಾರಲ್ಲ, ಅದು ಅವ್ರ ತಲೆ. ನಿಮ್ಗೇನ್ ಬೇಕು? ಮೇನು ನೆಮ್ಮದಿ ಬೇಕಾ? ನೆಮ್ಮದಿ. ನೆಮ್ಮದಿ. ದುಡ್ಡು ಬೇಡ ಅಂತೀರಾ? ಹೌದು. ಈಗ 1 ಕೋಟಿ ಇಟ್ಬಿಟ್ರೆ ನೆಮ್ಮದಿ ಬೇಕಾ ಇಲ್ಲ 1 ಕೋಟಿ ಬೇಕಾ ಅಂದ್ರೆ ಏನ್ ಮಾಡ್ತೀರಾ? ಯಾವ ಸೆಲೆಕ್ಟ್ ಮಾಡ್ತೀರಾ? ನೆಮ್ಮದಿನೇ. ನೆಮ್ಮದಿ. ನೆಮ್ಮದಿನೇ ಸೆಲೆಕ್ಟ್ ಮಾಡ್ತೀರಾ? ಯಾಕೆ? ದುಡ್ಡು ಮೇಲೆ ನಿಮ್ಗೆ ಆಸೆ ಇಲ್ವಾ? ಇವಾಗ ನೆಮ್ಮದಿ ಇದ್ರೆ ನಾವು ಏನ್ ಬೇಕಾದ್ರೆ ಸಾಧಿಸ್ಬೋದು. ಸಾಧಿಸಿದ್ರೆ ದುಡ್ಡು ಬರುತ್ತೆ. ಸೊ ನೆಮ್ಮದಿ. ಹೌದಾ? ಥ್ಯಾಂಕ್ ಯು ಬ್ರೋ. ಈಗ ಜೀವನ ಮಾಡೋದಕ್ಕೆ ದುಡ್ಡು ಬೇಕಾ ನೆಮ್ಮದಿ ಬೇಕಾ? ನೆಮ್ಮದಿನೇ ಇದೆ. ಯಾಕೆ? ನೆಮ್ಮದಿ ಅಂದ್ರೆ ಇವಾಗ ಏನು ದುಡ್ಡಿದ್ರೆ ಒಬ್ರೊಬ್ರಿಗೆ ಅವ್ರು ಆ್ಯಶ್ ಮಾಡ್ಕೊಂಡು ಅಂದ್ರೆ ಈಗ ದುಡ್ಡಿದ್ರೆ ಎಲ್ಲ ಸಿಗುತ್ತೆ ಅಂತಾರಲ್ಲ, ನೆಮ್ಮದಿನೂ ಸಿಗಲ್ವಾ ದುಡ್ಡಿದ್ರೆ? ಸಿಗುತ್ತೆ, ಅದು ಎಲ್ಲ ಟೆಂಪ್ರರಿ. ಮತ್ತೆ ಅದೆಲ್ಲ ಹೋಗ್ಬಿಡುತ್ತೆ. ದುಡ್ಡೇನು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಈಗ ದುಡ್ಡು ಮಾಡಿದವ್ರಿಗೆ ನೆಮ್ಮದಿ ಇರಲ್ಲ ಅಂತಾರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ದುಡ್ಡಿರೋರಿಗೆ ನೆಮ್ಮದಿ ಇರಲ್ಲ. ಅದೇ ಅವರು ದುಡ್ಡು ಬಂತಂತ ಆರಾಮಾಗಿ ಆ್ಯಶ್ ಮಾಡ್ತಾರೆ, ಅದೆಲ್ಲ ಆಗುತ್ತೆ. ಏನೋ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಏನೋ ಅವ್ರಿಗೆ ಬೇರೆಯವ್ರು ಇರ್ತಾರೆ ಅಗೇನೆಸ್ಟ್ ಆಗಿ, ಶತ್ರುಗಳು ಜಾಸ್ತಿ ಆಗ್ಬಿಡ್ತಾರೆ ದುಡ್ಡಿದ್ರೆ, ಅವಾಗ ನೆಮ್ಮದಿ ಹಾಳಾಗ್ಬಿಡುತ್ತೆ. ಈಗ ನೀವು 1 ಕೋಟಿನ ಸೆಲೆಕ್ಟ್ ಮಾಡ್ತೀರಾ ನೆಮ್ಮದಿನ ಸೆಲೆಕ್ಟ್ ಮಾಡ್ತೀರಾ? ನೆಮ್ಮದಿ. ನೆಮ್ಮದಿ. 1 ಕೋಟಿ ಬೇಡ ಅಂತೀರಾ? ಬೇಡ. 1 ಕೋಟಿ ಸಿಕ್ಕಿದ್ರೆ ನೆಮ್ಮದಿ ಸಿಗುತ್ತಲ್ಲ ಆರಾಮಾಗೆ, ನೀವು ಅನ್ಕೊಂಡಿದ್ದೆಲ್ಲ ಮಾಡ್ಕೋಬೋದಲ್ಲ. ಆಗುತ್ತೆ, ಬಟ್ ನೆಮ್ಮದಿ ಇದೆ. ನಮ್ಗಿದ್ರು ಸಿಗಲ್ಲ ಬ್ರೋ, ನೀವ್ ಹೇಳಿದ್ರೂ ಸಿಗಲ್ಲ ಅಂತೀರಾ? ಈಗ ಜೀವನ ಮಾಡೋದಿಕ್ಕೆ ದುಡ್ಡು ಬೇಕಾ ನೆಮ್ಮದಿ ಬೇಕಾ? ದುಡ್ಡಿದ್ರೆ ನೆಮ್ಮದಿ ಇರುತ್ತೆ. ದುಡ್ಡಿದ್ರೆ ನೆಮ್ಮದಿ ಇರುತ್ತಾ? ನೆಮ್ಮದಿ ಬೇಕು. ಆದ್ರೆ ದುಡ್ಡಿದ್ರೆ ನೆಮ್ಮದಿ ಇರುತ್ತಲ್ಲ. ಎಷ್ಟೊಂದ್ ಜನ ಹೇಳ್ತಾರೆ ದುಡ್ಡು ಮಾಡಿದ್ಮೇಲೆ ನೆಮ್ಮದಿನೇ ಸಿಗಲ್ಲ ಅಂತ. ಅದು ಕರೆಕ್ಟ್. ಆದ್ರೆ ಸ್ವಲ್ಪ ಎಷ್ಟಲ್ಲಿ ದುಡ್ಡು ಮಾಡಿದ್ರೆ ನಮ್ಗೆ ಸಾಕಾಗುತ್ತೆ, ನೆಮ್ಮದಿ ಸಿಗುತ್ತೆ ಅಂತ ಅಷ್ಟು ಮಾಡಿದ್ರೆ ಸಾಕು. ಇವಾಗ ನೀವು ಎಷ್ಟು ದುಡ್ಡು ಮಾಡಿದ್ರೆ ನೀವು ನೆಮ್ಮದಿಯಾಗಿರ್ತೀರಾ? ನಾವು ಲೈಫಲ್ಲಿ ಸೆಟಲ್ ಆಗ್ಬಿಟ್ಟು ಸೆಟ್ಲ್ ಅಂದ್ರೆ ಹೆಂಗೆ? ಲೈಕ್ ಅದೇ ಮನೆ ತಗೊಬೇಕು, ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಬೇಕು, ಅದಾದ್ರೆ ಸಾಕು ನಮಗೆ. ಹುಡುಗರಿಗೆ ಆಸೆನೆ ಅದು, ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕು, ಸೆಟ್ಲ್ ಆಗ್ಬೇಕು, ನಾರ್ಮಲ್ ಒಂದ್ ಮನೆ ಇರ್ಬೇಕು, ಚಿಕ್ಕ ಕಾರ್ ಇರ್ಬೇಕು, ಅಷ್ಟೇ. ಈಗ ನೀವು 1 ಕೋಟಿ, ನಿಮ್ಗೆ ಒಂದು ಆಪ್ಷನ್ 1 ಕೋಟಿ ಇಲ್ಲ ನೆಮ್ಮದಿ, ಎರಡರಲ್ಲಿ ಯಾವ ಸೆಲೆಕ್ಟ್ ಮಾಡ್ತೀರಾ? ನೆಮ್ಮದಿ ಬೇಕು. ನೆಮ್ಮದಿ. 1 ಕೋಟಿ ಇರುತ್ತೆ, ಹೋಗುತ್ತೆ, ಯಾರು ಗೊತ್ತಾಗುತ್ತೆ. ಇದೆಯಾ 1 ಕೋಟಿ ನಿಮ್ಮ ಹತ್ರ? ಇಲ್ಲ ಬ್ರೋ, ಬಟ್ ಆದ್ರೂ ನೆಮ್ಮದಿ ತುಂಬಾ ಇಂಪಾರ್ಟೆಂಟ್. ನೆಮ್ಮದಿ ವ್ಯಾಲ್ಯೂ, ಮನಿ ವ್ಯಾಲ್ಯೂ ಕಂಪೇರ್ ಮಾಡಿದ್ರೆ ನೆಮ್ಮದಿ ಇಂಪಾರ್ಟೆಂಟ್. ಇದ್ರೆ ನೆಮ್ಮದಿಯಾಗಿರ್ಬೇಕು. ಹೌದು ಅಷ್ಟೇ. ಸರ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಮೋಹನ್ ಅಂತ. ಸರ್, ಈಗ ಜೀವನ ಮಾಡೋದಿಕ್ಕೆ ದುಡ್ಡು ಬೇಕಾ ನೆಮ್ಮದಿ ಬೇಕಾ? ಫಸ್ಟ್ ನೆಮ್ಮದಿ ಬೇಕು, ಆಮೇಲೆ ದುಡ್ಡಿದ್ರೆ ಅದನ್ನ ಅನುಭವಿಸ್ಬೋದು. ಇವೆಲ್ಲದಕ್ಕಿಂತ ಮುಖ್ಯವಾಗಿ ಆರೋಗ್ಯ ಬೇಕು. ಆರೋಗ್ಯ ಇಲ್ಲದೆ ಯಾವ್ದಿದ್ರು ಏನಿದ್ರು ಪ್ರಯೋಜನ ಇಲ್ಲ. ಹಾಸಿಗೆ ಮೇಲೆ ಬಿದ್ದಿರ್ಬೇಕು, ಯಾರಾದ್ರು ಬಂದು ಏನಾದ್ರು ಮಾಡ್ತಾರ ಅಂತ ಕಾಯ್ಬೇಕು. ಅದರಿಂದ ನೆಮ್ಮದಿ ಫಸ್ಟು. ಇವೆಲ್ಲದಕ್ಕಿಂತ ಮುಖ್ಯ ಆರೋಗ್ಯ ಫಸ್ಟು, ಆಮೇಲೆ ನೆಮ್ಮದಿ, ಆಮೇಲೆ ದುಡ್ಡು. ಅಂದ್ರೆ ಇವಾಗಿನ ಯೂತ್ಸ್ ಎಲ್ಲ ದುಡ್ಡು ಮಾಡ್ಬೇಕು ಜೀವನದಲ್ಲಿ ಅನ್ಬಿಟ್ಟು ತುಂಬಾ ದುಡ್ಡು ಮಾಡಕ್ ಹೋಗ್ತಾರೆ, ಆರೋಗ್ಯ ಹಾಳಾಗ್ಬಿಡುತ್ತೆ. ನೀವು ನೋಡ್ಬೋದು, ತುಂಬಾ ಹಾರ್ಟ್ ಅಟ್ಯಾಕ್, ಅದು ಇದು ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ಅಂತವ್ರಿಗೆಲ್ಲ ಏನ್ ಹೇಳ್ತೀರಾ? ಇಲ್ಲಿ ಬೆಳೆದಿರೋದು, ಇಲ್ಲಿ ಮುಂಚೆಯಿಂದ ತಿಂತಾ ಇರೋದು, ಏನ್ ತಿಂದ್ರು ಏನು ಆಗಲ್ಲ. ಹೊಸದಾಗಿ ನಾವು ಏನು ಆಮದು ಮಾಡ್ಕೊಂತೀವಿ, ಪಿಜ್ಜಾ ಅಂತೆ, ಬರ್ಜರ್ ಅಂತೆ, ಆಯಿಲ್ ಆಗಿರ್ಬೋದು, ಬೇರೆ ಫ್ರೂಟ್ಸ್ ಆಗಿರ್ಬೋದು,
ಈ ಪೇಪರ್ನಲ್ಲಿ ಯೂಟ್ಯೂಬ್ನಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಅದು ಇದು ತಿಂದರೆ ಹೆಂಗೆ ಹೆಚ್ಚು ಕಮ್ಮಿ ಆಗುತ್ತೆ. ನೋಡಿ ನಮ್ಮ ಜನ್ರೇಷನ್ ಅವರು ಇನ್ನ 70-75 ವರ್ಷ ಅದು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. 40-45 ವರ್ಷಕ್ಕೆ ಡಮಾರ್ ಅಂತ ಮೇಲೆ ಹೋಗ್ತಾ ಇದ್ದಾರೆ. ಅದೇ ಅವ್ರೆಲ್ಲೋ ಒಂದ್ ಕಡೆ ದುಡ್ಡು ಮಾಡ್ಬೇಕು ಅಂತ ಹೋಗಿ ಆರೋಗ್ಯ ಹಾಳು ಮಾಡ್ಕೊಂತಾರ. ನೆಮ್ಮದಿ ಕಡೆ ಹೋಗ್ತೀರಾ? ದುಡ್ಡು ಮಾಡೋದಕ್ಕಿಂತ ಲೈಫ್ ಎಂಜಾಯ್ ಮಾಡಬೇಕು ಅಂತ ಅವ್ರಿಗೆ ಆಸೆ. ಓಕೆ. ಅಂದರೆ ಫಾರಿನ್ಗೆ ಹೋಗ್ಬೇಕು, ಸೋಷಿಯಲ್ ಲೈಫ್ ಚೆನ್ನಾಗಿರ್ಬೇಕು, ಮಕ್ಕಳೇ ಬೇಡ, ಲಿವಿಂಗ್ ಟುಗೆದರು, ಈ ಥರ ಏನೇನೋ ಆಸೆ ಇಟ್ಕೊಂಡಿರ್ತಾರೆ. ನ್ಯಾಚುರಲ್ಲೇ, ಅನ್ಯಾಚುರಲ್ಲೇ. ಅವ್ರು ಮಾಡೋದೆಲ್ಲ ತಪ್ಪಂತೀರಾ? ಅಷ್ಟೇ, ಅವ್ರಿಗೆ ಅರ್ಥ ಆಗುತ್ತೆ. ಬಟ್ ಇಟ್ ಮೇ ಟೇಕ್ ಸಮ್ ಟೈಮ್. ಓಕೆ, ಥ್ಯಾಂಕ್ ಯು ಸರ್. ಓಕೆ. ಜೀವನ ಮಾಡೋದಕ್ಕೆ ನೆಮ್ಮದಿ ಬೇಕಾ ಇಲ್ಲ ದುಡ್ಡು ಬೇಕಾ ಅಂತ? ನೆಮ್ಮದಿ ದುಡ್ಡು ಎರಡೂ ಬೇಕು. ಯಾಕೆ? ದುಡ್ಡಿಲ್ಲ ಅಂದ್ರೆ ನೆಮ್ಮದಿ ಇಲ್ಲ, ನೆಮ್ಮದಿ ಇಲ್ಲ ಅಂದ್ರೆ ದುಡ್ಡಿಲ್ಲ. ಎರಡು ಬೇಕು. ದುಡ್ಡಿದ್ರೆ ನೆಮ್ಮದಿ, ನೆಮ್ಮದಿ ಇದ್ರೆ ದುಡ್ಡು. ಒಟ್ನಲ್ಲಿ ಎರಡು ಬೇಕೇ ಎರಡು ಬೇಕು. ಬೇಕೇ ಬೇಕು. ಎರಡರಲ್ಲಿ ಒಂದಿಲ್ಲ ಅಂದ್ರೂ ಆಗಲ್ಲ, ಕಷ್ಟ. ನೆಮ್ಮದಿ ಇದ್ರೆ ದುಡ್ಡಿರಲ್ಲ ಅಂತೀರಾ? ನೆಮ್ಮದಿ ಇರೋರ ಹತ್ರ ದುಡ್ಡಿರಲ್ಲ. ಆದ್ರೆ ನೆಮ್ಮದಿರೋರ ಹತ್ರ ದುಡ್ಡು ಹಾಕಿರಲ್ಲ, ಅವ್ರ ಹತ್ರ ದುಡ್ಡಿರುತ್ತೆ. ದುಡ್ಡಿದ್ರೇನೆ ತಾನೇ ಪಾಪ ನೆಮ್ಮದಿಯಿಂದ ಜೀವನ ಮಾಡಕ್ಕಾಗುತ್ತೆ. ಅವ್ರ ತಕ್ಕಂತೆ ಅವ್ರವ್ರು ಬಿಡ್ಕೊಂಡಿರ್ತಾರೆ ಅಷ್ಟೇ. ಇವಾಗ ನನ್ ತಕ್ಕಂತ ನನ್ಗೆ ಎಷ್ಟು ಬೇಕು ನಾನು ನೆಮ್ಮದಿಗೆ ಅಷ್ಟು ಮಾಡಿಕೊಂಡಿರ್ತೀನಿ. ನಿಮಗ್ ನೆಮ್ಮದಿಗೆ ಎಷ್ಟು ಬೇಕು ನೀವು ಅಷ್ಟು ಮಾಡಿಕೊಂಡಿರ್ತೀರ ಅಷ್ಟೇ. ಅವ್ರವ್ರ ನೆಮ್ಮದಿಗೆ. ಜಾಸ್ತಿ ದುಡ್ಡಿರೋರು ಏನ್ ಮಾಡ್ತಾರೆ, ಅವ್ರು ನೆಮ್ಮದಿನೇ ಇರಲ್ಲ. ಜಾಸ್ತಿ ದುಡ್ಡು ಮಾಡಿದ್ರೆ ನೆಮ್ಮದಿ ಇರಲ್ಲ. ಜಾಸ್ತಿ ದುಡ್ಡಿರೋರು ನೆಮ್ಮದಿನೇ ಇರಲ್ಲ. ಸ್ವಲ್ಪ ದುಡ್ಡು ಮಾಡಿದ್ರೆ ಸ್ವಲ್ಪ ತಕ್ಕ ಮಟ್ಟಿಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ತರ ಮಾಮೂಲಿ ಏನೋ ಹೋಯ್ತಾ ಇದ್ರೆ ದುಡಿತಾ ಇರ್ಬೇಕು. ಒಟ್ಟಿನಲ್ಲಿ ನನ್ನ ಪ್ರಕಾರ ದುಡಿತಾ ಇರ್ಬೇಕು. ಅಂದ್ರೆ ನೆಮ್ಮದಿ ಇರುತ್ತೆ. ದುಡಿತಾ ಇದ್ರೆ ಡೈಲಿ ಒಂದು 500,000 ಸಂಪಾದನೆ ಮಾಡ್ತಾ ಇದ್ರೆ ಅಂದ್ರೆ ಒಂದು 10-15 ಜನ ಬದುಕಕ್ಕಾಗಲ್ಲ. ಏನೋ ಒಬ್ಬನಿಗೆ ಒಂದು 500,000 ದುಡ್ಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡು ಹೋಯ್ತಾ ಇದ್ರೆ ನೆಮ್ಮದಿ ಸಿಗುತ್ತೆ. ನೆಮ್ಮದಿ. ಈಗ ನೀವು ಬೇಕು 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 ಅಂತ ಹೋಯ್ತಾ ಇದ್ರೆ ದುಡ್ಡು ಮಾಡ್ಬೋದು, ನೆಮ್ಮದಿ ಸಿಗಲ್ಲ. ನೆಮ್ಮದಿನೂ ಹಾಳಾಗ್ಬಿಡುತ್ತೆ, ಆರೋಗ್ಯನೂ ಹಾಳಾಗ್ಬಿಡುತ್ತೆ. ಈಗ ನೀವು ಇಷ್ಟಿದ್ರೆ ಸಾಕು ನಾನು ನೆಮ್ಮದಿಯಾಗಿರ್ತೀನಿ ಅಂದ್ರೆ ಎಷ್ಟು ಇದ್ರೆ ನೆಮ್ಮದಿ? ಅಷ್ಟು ಇಷ್ಟ ಅಂತೇನಿಲ್ಲ ಸರ್. ನಮ್ಮ ಜೀವನಕ್ಕೆ ಎಷ್ಟು ಬೇಕಷ್ಟು, ಇವತ್ತು ನಾಳೆಗೆ ಏನ್ ಬೇಕೋ ಅದನ್ನ ಸಂಪಾದನೆ ಮಾಡಿದ್ರೆ ಸಾಕು. ಲೈಫ್ಗೇನು ಇವಾಗ ಅವ್ರವ್ರು ಸಂಪಾದನೆ ಮಾಡ್ಕೊಂಡು ಅವ್ರವ್ರು ಬದುಕು. ಊಟಕ್ಕಿದ್ರೆ ಸಾಕು. ಊಟಕ್ಕಿದ್ರೆ ಸಾಕು, ನೆಮ್ಮದಿ. ಒಟ್ಟಿನಲ್ಲಿ ಆರೋಗ್ಯವಾಗಿದ್ರೆ ಸಾಕು. ಊಟ ಇದ್ರೆ ನೆಮ್ಮದಿ. ನೆಮ್ಮದಿ. ಅದೆಲ್ಲ ನಮ್ಮ ಕಾಲದಲ್ಲಿ ಆಯ್ತು. ಅದೆಲ್ಲ ನಾವು ದುಡ್ಡು ಕಮ್ಮಿ ಇದ್ರು ನೆಮ್ಮದಿಯಾಗಿರ್ತಿದ್ವಿ. ಇವತ್ತಿನ ಯೂತ್ ದೇ ಆರ್ ಲುಕಿಂಗ್ ಓನ್ಲಿ ಮನಿ. ದೇರ್ ಇಸ್ ನೋ ಕ್ವೆಶ್ಚನ್ ಆಫ್ ನೆಮ್ಮದಿ ಅನ್ನೋದು ಇಲ್ವೇ ಇಲ್ಲ. ಯಾರಿಗಿದೆ ಅವನ 2 ಕೋಟಿ 2 ಲಕ್ಷ ಲಾಭ ಸಂಬಳ ಬರ್ತಿದ್ರು ಇಲ್ಲ ಅವನಿಗೆ. ಏನು 1 ಲಕ್ಷ ಇದ್ರೆ ಬೆಂಗಳೂರು ಜೀವನ ಮಾಡಕ್ಕಾಗಲ್ಲ. ನಾನ್ ನೋಡ್ದಂಗೆ ದೇ ಆರ್ ನಾಟ್ ಲುಕಿಂಗ್ ಇನ್ ಟು ಲೈಫ್, ದೇ ಆರ್ ಓನ್ಲಿ ಲುಕಿಂಗ್ ಇನ್ ಟು ಮನಿ. ಮದುವೆಗಳೇ ಆಗ್ತಿಲ್ಲಲ್ರಿ ಮೇಯ್ನು. ಹೌದೌದು. ಈಗ ಗಂಡಿಗೆ ಜಾಸ್ತಿ ದುಡ್ಡಿದ್ರು ಹೆಣ್ ಸಿಗ್ತಾ ಇಲ್ಲ ಅಂತಾರಲ್ಲ, ಹುಡ್ಗನ್ಗೆ ದುಡ್ಡು ಮಾಡಿದ್ರು ಹೆಣ್ ಸಿಗ್ತಾ ಇಲ್ಲ ಅಂತಾರೆ. ದುಡ್ಡಲ್ಲ ಲೆಕ್ಕ. ಈಗ ಪ್ಯಾರಾಮೀಟರ್ಸ್ ಏನೇನೋ ಆಗ್ಬಿಟ್ಟಿದೆ. ಈಗ 1 ಕೋಟಿ ರೂಪಾಯಿ ನಮ್ಮ ಫ್ರೆಂಡ್ ಮಗನಿಗೆ 1 ಕೋಟಿ ರೂಪಾಯಿ ಸ್ಯಾಲ್ರಿ. ಅವ್ನು 4-5 ವರ್ಷ ಹುಡುಕಿದ್ ಸರ್, ಕೊನೆಗೆ ಯಾವ್ದೋ ಸಿಕ್ತು. ಆ ತರ 1 ಕೋಟಿ ಅಂದ್ರೆ ಕಮ್ಮಿನೇ ಇವತ್ತು. ಇಲ್ಲ ಅವನಿಗೆ ಆ ತರ ಇದೆ. ಇವಾಗ ಪ್ಯಾರಾಮೀಟರ್ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ ಇವ್ರದೆಲ್ಲ. ಬೇರೆ ಬೇರೆ ರೂಟ್ ಹೋಗ್ಬಿಟ್ಟಿದೆ. ಸರ್, ಈಗ ಜೀವನ ಮಾಡೋದಿಕ್ಕೆ ದುಡ್ಡು ಬೇಕಾ ಇಲ್ಲ ನೆಮ್ಮದಿ ಬೇಕಾ ಸರ್? ಸರ್, ದುಡ್ಡು ಬೇರೆ ನೆಮ್ಮದಿ ಬೇರೆ, ಎರಡೂ ಬೇಕು. ಈಗ ಒಂದು ಖರ್ಚು ವೆಚ್ಚಕ್ಕಂತೂ ಒಂದು ಫಿಕ್ಸ್ ದುಡ್ಡು ಬೇಕೇ ಬೇಕು. ಸೊ ನೆಮ್ಮದಿ ಅನ್ನೋದು ಮನಸ್ಸಿನ ಒಂದು ಸ್ಥಿತಿ ಮೇಲೆ ಹೋಗ್ತೈತಿ. ಎಷ್ಟು ದುಡ್ಡು ಇದ್ರೂ ಕೆಲವೊಬ್ರು ನೆಮ್ಮದಿ ಇರೋದಿಲ್ಲ, ದುಡ್ಡು ಇಲ್ದೇ ಇದ್ರೂ ಕೆಲವೊಬ್ರು ನೆಮ್ಮದಿ ಇರ್ತೈತಿ. ಅವ್ರವ್ರ ಒಂದು ಭಾವನೆಗೆ ತಕ್ಕಂತೆ ಅದು ನೆಮ್ಮದಿ ಮತ್ತೆ ದುಡ್ಡು ಬೇರೆ ಬೇರೆ ಅಂತ ನನ್ನ ವಿಚಾರ. ಹೇಳಿ. ಈಗ ಹೇಳಿ ಸರ್. ಈಗ ದುಡ್ಡು ಇಲ್ದೇ ಇದ್ರೆ ಜೀವನ ಮಾಡಕ್ಕೆ ಆಗೋದಿಲ್ಲ ಅಲ್ವಾ? ಹೌದು. ದುಡ್ಡು ನಾವು ಬೆಂಗಳೂರಂತ ಊರಲ್ಲಿ ಮನೆ ಬಾಡಿಗೆ ಕಟ್ಟಬೇಕು, ಬೆಳಗ್ಗೆ ತಿಂಡಿ ಊಟ ಎಲ್ಲದಕ್ಕೂ ದುಡ್ಡು ಬೇಕು. ಮಕ್ಕಳು ಸ್ಕೂಲಿಗೆ ಹೋಗಕ್ಕೂ ದುಡ್ಡು ಬೇಕು, ಖರ್ಚು ವೆಚ್ಚಕ್ಕೆ ದುಡ್ಡು ಬೇಕು, ಹಾಸ್ಪಿಟ್ಲಿಗೆ ದುಡ್ಡು ಬೇಕು, ಪ್ರತಿಯೊಂದಕ್ಕೂ ದುಡ್ಡು ಬೇಕು. ದುಡ್ಡು ಒಂಥರ ಉಸಿರು ಇದ್ದಂಗೆ. ನಾವು ಉಸಿರಾಟಕ್ಕೆ ಗಾಳಿ ಎಷ್ಟು ಮುಖ್ಯನೋ ಹಾಗೆ ಜೀವನಕ್ಕೆ ದುಡ್ಡು ಅನ್ನೋದು ಮುಖ್ಯ. ಫಸ್ಟ್ ಎಸೆನ್ಷಿಯಲ್ ದುಡ್ಡು ಬೇಕು. ಇನ್ನು ನೆಮ್ಮದಿ ಅಂದ್ರೆ ಅದು ಅವ್ರ ಮನೆಯಲ್ಲಿ ವಾತಾವರಣ, ಅವ್ರ ಹಸ್ಬೆಂಡ್ ವೈಫ್ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್, ಮಕ್ಕಳ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗು, ಮತ್ತೆ ಅವರಿಗೆ ಯಾವ ರೀತಿ ಅವರು ಒಂಥರ ಫ್ರೀಡಮ್ ಆಗಿ ಫ್ರೀ ಆಗಿ ವಿಚಾರ ಮಾಡೋರಿದ್ರೆ ನೆಮ್ಮದಿನೂ ಸಿಗ್ತೈತಿ. ಯೋಗ ಮಾಡಿದ್ರೆ ನೆಮ್ಮದಿ ಸಿಗ್ತೈತಿ,
ಧ್ಯಾನ ಮಾಡಿದ್ರು ನೆಮ್ಮದಿ ಸಿಗ್ತೈತಿ. ಅಂದ್ರೆ ಈಗ ಅವ್ರವ್ರ ವಾತಾವರಣ ಹೆಂಗಿರುತ್ತೋ ಅದ್ರ ಮೇಲೆ ಅವ್ರವ್ರ depend. ಪಾಯಿಂಟ್ ಆಫ್ ವ್ಯೂ ಮೇಲೆ ನೆಮ್ಮದಿ ಅನ್ನೋದು ಹೋಗ್ತೈತಿ. ನೆಮ್ಮದಿ ಎಲ್ರಿಗೂ ಒಂದೇ ಪ್ಯಾರಾಮೀಟರ್ ನಲ್ಲಿ ಅಳಿಯೋಕ್ ಆಗೋದಿಲ್ಲ. ದುಡ್ಡು ಎಲ್ರಿಗೂ 100ಕ್ಕೆ 100 ಬೇಕು. ನೆಮ್ಮದಿ ಅನ್ನೋದು ಪ್ರತಿ ಪರ್ಸನ್ ಇಂದ ಪರ್ಸನ್ಗೆ ಬದಲಾವಣೆ ಆಗ್ತೈತಿ. ಈಗ ಕಾಂಗ್ರೆಸ್ ಸರ್ಕಾರ ಈಗ ಒಂದು ಎಕ್ಸಾಂಪಲ್ ಕರ್ನಾಟಕದಲ್ಲಿ ಐತಿ. ಬಿಜೆಪಿ ಅವರಿಗೆ ಬಿಜೆಪಿ ಅವ್ರಿಗೆ ನೆಮ್ಮದಿ ಇರೋದಿಲ್ಲ, ಇಲ್ಲಿ ಸರ್ಕಾರ ಇಲ್ಲ ಅಂತ. ಕೇಂದ್ರದಲ್ಲಿ ಬಿಜೆಪಿ ಇದೆ, ಕಾಂಗ್ರೆಸ್ನವರು ಅಲ್ಲಿ ಯಾವಾಗ ಕಾಂಗ್ರೆಸ್ ಬರುತ್ತೆ ಅಂತ ನೆಮ್ಮದಿ ಇರೋದಿಲ್ಲ. ಹೀಗೆ ಅದು ನೆಮ್ಮದಿ ಅನ್ನೋದು ಬೇರೆ ಬೇರೆ ಇರ್ತೈತಿ. ಕೆಲವೊಬ್ರಿಗೆ ಗಂಡು ಮಕ್ಕಳ ಇದ್ರೆ ಮತ್ತೇನೋ ಬೇಕನ್ಸತಿ, ಕೆಲವರಿಗೆ ಮಕ್ಕಳಿಲ್ದೇ ಇದ್ರೆ ಮಕ್ಕಳಿಲ್ದೇ ಇರೋ ಚಿಂತೆ ಇರ್ತೈತಿ. ಹಾಗೆ ಅದು ನೆಮ್ಮದಿ ಅನ್ನೋದು ಅವ್ರವ್ರ ಒಂದು ಮನಸ್ಸಿನ ವಿಚಾರಕ್ಕೆ ಸಂಬಂಧಪಟ್ಟಿದ್ದಂತ. ಸರ್ ಈಗ ನೀವ್ ಹೇಳಿದ್ರಿ ಜಾಸ್ತಿ ಆಸೆ ಬೇಕು ಬೇಕು ಅಂತಿದ್ರೆ ಆವಾಗ ನೆಮ್ಮದಿ ಹಾಳಾಗ್ಬೋದಲ್ಲ. ನೋಡಿ, ಜನ ಎಲ್ಲ ಮೊದ್ಲೆಲ್ಲ ನಮ್ಗೆ ಆಸೆ ದುಃಖಕ್ಕೆ ಮೂಲ ಅಂತ ಎಲ್ಲ ಹೇಳಿ ನಮ್ಗೆ ಮಿಸ್ಗೈಡ್ ಮಾಡಿದ್ರು. ಈಗ ಆಸೆ ಇರ್ಲೇಬೇಕ್ರಿ. ಆಸೆ ಇದ್ರೇನೆ ಜೀವನದಲ್ಲಿ ಅಚೀವ್ಮೆಂಟ್ ಮಾಡ್ತೀರಿ. ಅತಿ ಆಸೆ ಬೇರೆ, ಆಸೆ ಬೇರೆ. ಅತಿ ಆಸೆ ಬೇರೆಯವ್ರದನ್ನ ಆಸೆ ಪಟ್ಟಿ ನೀವು ತಗೊಳ್ಳೋ ಮನ್ಸಿರ್ಬಾರ್ದು. ನನ್ಗೆ ಬೇಕು, ಲಕ್ಷ ಬೇಕು, ಕೋಟಿ ಬೇಕಂದ್ರೆ ನಾನೇ ಕಷ್ಟಪಟ್ಟು ದುಡ್ದು ಅದನ್ನ ಗಳಿಸ್ಬೇಕು. ಅದು ಆಸೆ ಇರ್ಲೇಬೇಕು. ಇದ್ದಿದ್ರಲ್ಲೇ ನೆಮ್ಮದಿ ಪಡೋದು ಅದೆಲ್ಲ ತಪ್ಪಂತ ನಂಗೆ ಅನಿಸ್ತೈತಿ. ನಮ್ಗಾಗಿ ಆದ್ರೂ ದುಡಿಬೇಕು, ನಮ್ ನೆಕ್ಸ್ಟ್ ಜನರೇಷನ್ಗೆ ಆದ್ರೂ ದುಡಿಲೇಬೇಕು. ಆಸೆ ಅಂತೂ ಇರ್ಲೇಬೇಕು. ಆಸೆನೇ ಒಂದು ಡ್ರೈವಿಂಗ್ ಫೋರ್ಸ್ ಅಂತ. ನಿಮ್ಗೆ ಒಂದು ಅಚೀವ್ ಮಾಡ್ಬೇಕಾದ್ರೆ ಆಸೆ ಇರ್ಲೇಬೇಕು. ಧೋನಿಗೆ ಆಸೆ ಇದ್ದಕ್ಕೇನೆ ಅವನು ಆತರ ಅಚೀವ್ ಮಾಡ್ದ. ತೆಂಡೂಲ್ಕರ್ನಿಗೂ ಆಸೆ ಇದ್ದಕ್ಕೇನೆ ಅಚೀವ್ ಮಾಡ್ದ. ಆಸೆನೇ ಇಲ್ಲಾದ್ರೆ ಒಂಥರ ಅದು ಏನು ಜೀವನದಲ್ಲಿ ಅವನಿಗೆ ನೀರಸ ಆಗ್ಬಿಡ್ತದೆ, ಗೋಲೆ ಇರೋದಿಲ್ಲ. ಹಾಗೆ ನೀವ್ ಹೇಳ್ದಂಗೆ ಆಸೆ ಏಮು ಇರ್ಲೇಬೇಕು ಅಂತ ನನ್ನ ಅನಿಸಿಕೆ. ಒಳ್ಳೆ ವಿಚಾರಗಳನ್ನ ಆಸೆ ಪಡ್ಬೇಕು. ಒಳ್ಳೆ ವಿಚಾರನ ಆಸೆ ಪಡ್ಬೇಕು. ಈ ಜಗತ್ನಲ್ಲಿ ಎಲ್ಲ ಬೇಕಾದಷ್ಟು ಅವಕಾಶ ಇದೆ. ನಿಮ್ಗೆ ಆಸೆ ಇದ್ರೆ ಅದ್ರ ಪ್ರಕಾರ ದುಡಿದ್ರೆ ನಿಮ್ಗೆ ಅದು ಕೈಗೂಡ್ತೈತೆ ಇಲ್ಲೋ, ಆದ್ರೆ ನಿಮ್ ಪ್ರಯತ್ನ ಅಂತೂ ಇರ್ಲೇಬೇಕು ಅಂತ. ಪ್ರಯತ್ನ ಮಾಡಿದ್ರು ಸಿಗದೆ ಇದ್ರು ನೆಮ್ಮದಿ ಇರ್ತಿತ್ತು. ನಾನು ಪ್ರಯತ್ನ ಮಾಡಿದ್ರು ಸಿಗದೆ ಇದ್ರು ಪರವಾಗಿಲ್ಲ, ನಾ ಟ್ರೈ ಮಾಡಿದೆ ಅಂತ ನೆಮ್ಮದಿ ಇರ್ತಿತ್ತು. ಸೊ ವಿಡಿಯೋ ಎಲ್ಲ ನೋಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ಕೆಲವ್ರಿಗೆ ದುಡ್ಡು ಇಂಪಾರ್ಟೆಂಟು, ಕೆಲವ್ರಿಗೆ ನೆಮ್ಮದಿ ಇಂಪಾರ್ಟೆಂಟು. ದುಡ್ಡು ಮಾಡಿದ್ರೆ ನೆಮ್ಮದಿ ಆಗಿರಲ್ಲ, ನೆಮ್ಮದಿ ಆಗಿದ್ರೆ ದುಡ್ಡಿರಲ್ಲ. ಎಲ್ಲರೂ ಒಂದೊಂದು ಹೇಳಿದ್ರು. ಸೊ ವಯಸ್ಸಾಗಿರೋರು ಇನ್ನೂ ಚೆನ್ನಾಗಿ ಹೇಳಿದ್ರು. ಅಂದರೆ ಅವರ ಜೀವನದ ಎಕ್ಸ್ಪೀರಿಯನ್ಸ್ ಹೇಳಿದ್ರು. ಯಾವುದಿದ್ರೆ ನಾವು ನೆಮ್ಮದಿಯಾಗಿರ್ಬೋದು. ನಮ್ಮ ನೆಮ್ಮದಿ ನಾವು ಹೇಗೆಲ್ಲ ಹಾಳು ಮಾಡ್ಕೊತೀರಿ, ಪರಿಸ್ಥಿತಿ ಹೆಂಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅತಿ ಆಸೆ ನಾವು ಪಡೋದ್ರಿಂದ ಜಾಸ್ತಿ ದುಡ್ಡು ಮಾಡ್ಬೇಕಂದ್ಬಿಟ್ಟು ಆರೋಗ್ಯ ಹಾಳು ಮಾಡ್ಕೊತೀರಿ, ಆವಾಗ ನೆಮ್ಮದಿನೂ ಹಾಳಾಗುತ್ತೆ. ಸೊ ನಮ್ಮ ಸುತ್ತ ಇರೋ ವಾತಾವರಣ ನೆಮ್ಮದಿಯಾಗಿದ್ದರೆ ಸೊ ಆರಾಮಾಗಿ ನಾವು ದುಡ್ಡು ಮಾಡ್ಕೋಬೋದು, ಅವ್ರನ್ನೂ ನೆಮ್ಮದಿಯಾಗಿ ಇಡ್ಬೋದು, ನಾವು ನೆಮ್ಮದಿಯಾಗಿರ್ಬೋದು. ಈಗ ಬೆಂಗಳೂರಲ್ಲಿ ಏನಾದರೂ ಜೀವನ ಮಾಡಬೇಕು ಅಂತಿದ್ರೆ ದುಡ್ಡು ಇರಲೇಬೇಕು. ದುಡ್ಡಿದ್ರೇ ನೆಮ್ಮದಿ. ಈಗ 15,000 ರೂಪಾಯಿ ದುಡಿದ್ರು 15,000 ರೂಪಾಯಿ ಬಾಡಿಗೆನೇ ಕಟ್ಬಿಡ್ಬೇಕು ಬೆಂಗಳೂರಲ್ಲಿ. ಆ ಥರ ಆಗಿಬಿಟ್ಟಿದೆ ಜೀವನ. ನೆಮ್ಮದಿಯಾಗಿರೋದಕ್ಕೆ ಆಗಲ್ಲ. ಬಟ್ ಯಾವುದೋ ಒಂದು ಶೋನಲ್ಲಿ ನಾನು ನೋಡಿದೆ, ಒಬ್ಬರು ಸೆಲೆಬ್ರಿಟಿ ಹೇಳಿದ್ರು, ನಾವು ಈಗ 2 ಲಕ್ಷ ದುಡಿತೀರ ಅಂದರೆ 2 ಲಕ್ಷ ಮೇಲೆ ಕಮಿಟ್ಮೆಂಟ್ ಇಟ್ಕೊತೀರಿ. 2 ಕೋಟಿ ದುಡಿತೀರ ಅಂದರೆ 2 ಕೋಟಿ ಮೇಲೆ ಜಾಸ್ತಿ ಕಮಿಟ್ಮೆಂಟ್ ಇಟ್ಕೊತೀರಿ. ಕಮಿಟ್ಮೆಂಟ್ ನಮ್ಗೆ ಜಾಸ್ತಿ ಆದಷ್ಟು ನೆಮ್ಮದಿ ಹಾಳಾಗುತ್ತೆ. ಮತ್ತು ಸಾಲ ಮಾಡಿದ್ರೂ ನೆಮ್ಮದಿ ಹಾಳಾಗುತ್ತೆ. ನಾವು ಥಿಂಕ್ ಮಾಡೋ ವೇ ಕರೆಕ್ಟಾಗಿದ್ದರೆ ಸಾಲ ಮಾಡಿದ್ರೂ ಜಾಸ್ತಿ ಕಮಿಟ್ಮೆಂಟ್ ಇಟ್ಕೊಂಡ್ರೂ ನಾವು ನೆಮ್ಮದಿಯಾಗಿರ್ಬೋದು. ಸೊ ನೆಮ್ಮದಿಯಾಗಿರೋದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಅದು ನಿಮಗೆ ಮಾತ್ರ ಗೊತ್ತಿರುತ್ತೆ. ಮತ್ತು ನೀವೇನಿದ್ರೆ ದುಡ್ಡಿದ್ರೆ ನೆಮ್ಮದಿಯಾಗಿರ್ತೀರಾ, ಇಲ್ಲ ದುಡ್ಡು ಇಲ್ದಿರಾ ನೆಮ್ಮದಿಯಾಗಿರ್ತೀರಾ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್, ಸಿ ಯು ಸೂನ್.